ಬೆಳವಣಿಗೆನೂ ಬಂತು, ಗೆಂಡೆಗಳು ಸೈಜ್ ಬರೋದು ಗೊತ್ತಾಯ್ತು. ಹಾಕಿ ಈಗ 2 ತಿಂಗಳು ಆಗುತ್ತೆ. ಈಗ ಚೆನ್ನಾಗಿದೆ, ಬೆಳವಣಿಗೆನೂ ಚೆನ್ನಾಗಿದೆ, ಕಾಂಡನೂ ಚೆನ್ನಾಗಿದೆ, ಯಾವ್ದು ರೋಗ ಇಲ್ಲ, ಒಳ್ಳೆ ಇಳುವರಿ ಬಂದಿದೆ. ಇಳುವರಿ 10 ಕ್ವಿಂಟಲ್ ಬಿದ್ದು. ನಮ್ಮದಕ್ಕೂ ಅವ್ರು ಬೇರೆಯವ್ರಿಗೂ ಹೋಲಿಸಿದ್ರೆ ಬಹಳ 75% ಹೇಳ್ಬೋದು ಸರ್. ಡಿ.ಕೆ. ಶಿವಸ್ವಾಮಿ ಬೀಚ್ ನಲ್ಲಿ ಗುಂಡ್ಲುಪೇಟೆ ತಾಲೂಕು ಮೊದ್ಲು ಎಲ್ಲ ಸ್ವಲ್ಪ ಎಲ್ಲೋ ಗ್ರೀನ್ ಇತ್ತು, ಸರಿಯಾಗಿ ಬಂದಿರ್ಲಿಲ್ಲ. ಕಿಸಾನ್ ಆಗ್ರೋದವರು ಗುಂಡ್ಲುಪೇಟೆಲ್ ಇದೆ, ಅವರು ನಮ್ಗೆ ಗೈಡೆನ್ಸ್ ಕೊಟ್ಟರು. 20 ದಿವಸಕ್ಕೆ ಅಗ್ರೋ ಲೈಸರ್ ಭೂಮಿಗೆ ಬಿಟ್ವಿ. 10 days ಆದ್ಮೇಲೆ ಅಗ್ರೋ ಸ್ಮೈಲ್ ಬಿಟ್ವಿ. ಆವಾಗ ಇದು ಬೆಳವಣಿಗೆನೂ ಬಂತು, ಗೆಂಡೆಗಳು ಸೈಜ್ ಬರೋದು ಗೊತ್ತಾಯ್ತು. ಈಗ ಆಲ್ರೆಡಿ ಹಾಕಿ ಈಗ 2 ತಿಂಗಳು ಆಗುತ್ತೆ. ಹೋದ್ಸರಿ ಇದ್ರ ಕಾಲ್ಭಾಗ ಇತ್ತು, ಈರುಳ್ಳಿ ಏನು ಅಂತ ಡೆವಲಪ್ಮೆಂಟ್ ಇರ್ಲಿಲ್ಲ. ಈಗ ಚೆನ್ನಾಗಿದೆ, ಬೆಳವಣಿಗೆನೂ ಚೆನ್ನಾಗಿದೆ, ಕಾಂಡನೂ ಚೆನ್ನಾಗಿದೆ, ಯಾವ್ದು ರೋಗ ಇಲ್ಲ, ಒಳ್ಳೆ ಇಳುವರಿ ಬಂದಿದೆ. ಈ ಸರಿ ನನಗೆ ತೃಪ್ತಿಕರವಾಗಿದೆ. ಫಸ್ಟ್ ನಾಟಿಗೆ ಮಾತ್ರ DAP ಮತ್ತು ಪೊಟಾಸೋ ಕೊಟ್ಟಿದ್ದೆ. ಅದಾದ್ಮೇಲೆ ಅಗ್ರೋ ರೈಸರ್, ಅಗ್ರೋ ಸ್ಮೈಲ್ 2 ಕೊಟ್ಟಿದ್ಮೇಲೆ ನಾವು ಯಾವ ಗೊಬ್ಬರನೂ ಕೊಟ್ಟಿಲ್ಲ. ಮುಂಚೆ ಇಂಪ್ರೂವ್ ಇರಲಿಲ್ಲ, ಕಾಯಿ ಸೈಜ್ ಗುಂಡು ಬಂದಿಲ್ಲ. ಅದ್ರಾಗ ಇದ್ರು ಸ್ವಲ್ಪ ಕಡೆ ಬೆಳ್ಪಿತ್ತು ಅಗ್ರೋ ರೈಸರ್, ಅಗ್ರೋ ಸ್ಮೈಲ್. ಈಗ ಬಿಟ್ಮೇಲೆ ಕಾಯಿ ಸೈಜು, ಕಲರು, ಬೆಳೆ ಇಂಪ್ರೂವ್ ಬಂದಿರೋ. ಮುಂಚೆ ಇಷ್ಟು ಬಿಗಿ ಇಲ್ಲ, ಗಟ್ಟಿ ಬಿಗಿ ಇದೆ, ಭಾರಿ ಬಿಗಿ ಇದೆ, ಈ ಥರ ಬಿಗಿ ಇದೆ, ಭಾರಿ ಇಂಪ್ರೂವ್ ಆಗಿದೆ. ಇಳುವರಿ 10 ಕ್ವಿಂಟಲ್ ಬಿದ್ದು, 1 ಕ್ವಿಂಟಲ್ 6 7 ಟಾಪು 10 ಕ್ವಿಂಟಲ್ ಬಿದ್ದು, 2 ಕ್ವಿಂಟಲ್ ಜಾಸ್ತಿ ಬಂದಿದೆ. ನಮ್ಮದಕ್ಕೂ ಅವ್ರು ಬೇರೆಯವ್ರಿಗೂ ಹೋಲಿಸಿದ್ರೆ ಬಹಳ 75% ಹೇಳ್ಬೋದು ಸರ್. ಉಪಯೋಗಿಸಿದ್ರೆ ಖರ್ಚು ಕಡಿಮೆ ಆಗುತ್ತೆ, ರೈತ ಒಳ್ಳೆ ಇಳುವರಿನೂ ತಗೋಬಹುದು.